அந்த காலத்திலே இந்த காலத்திலே ಜನ್ಮದಲ್ಲೂ ಮುಂದೆ ಜನ್ಮದಲ್ಲೂ ನೀನೆ ಸುಂದ್ರಿ ನಂಗೆ ಸಿಕ್ಕೌಳ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಿಂಪಲ್ ಆಗಿರೋ ಲೀಡ್ ಸ್ಟುಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಯಾರು ಚಾನಲ್ಗೆ ಹೊಸಬರಾಗಿದ್ದಾರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜು ಇರೋ ಬೆಲ್ಲೈಕನ್ನ ಆಲ್ ಅಂತ ಇಟ್ಕೊಳ್ಳಿ. ಯಾಕಂದರೆ ನಾ ಹಾಕಿರೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ತಲುಪುತ್ತೆ, ಹಾಗೆ ನೀವು ನೋಡಲಿಕ್ಕೆ ಈಸಿ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಮೊದಲೇದಾಗಿ ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ನೀವು ಅಲೆಡ್ ಮಿಷನ್ನ ಜಸ್ಟ್ ಓಪನ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಓಪನ್ ಮಾಡ್ಕೊಂಡ್ರೆ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೊಂದು ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ನೋಡಿ, ಅದು ಇದೆ. ಸೊ ನಿಮಗೆ ಇದೇ ಯೂಸು, ಇದರಿಂದ ನೀವು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಫ್ರೆಂಡ್ಸ್, ಈ ಥರ ಒಂದು ನಾನು ಎಡಿಟ್ ಮಾಡಿ ಕೊಟ್ಟಿರ್ತೀನಿ ನಿಮಗೆ. ಇದು ಕೊಟ್ಟ ನಂತರ ನಿಮಗೆ ಈ ಥರ ಒಂದು ವಿಡಿಯೋನ ಕ್ರಿಯೇಟ್ ಮಾಡಬೇಕಲ್ಲ. ಸೊ ಬನ್ನಿ ಮಾಡೋಣ. ಸೊ ಫ್ರೆಂಡ್ಸ್, ಪ್ಲಸ್ ಕ್ಲಿಕ್ ಮಾಡಿಕೊಂಡು 9:16 ಇಟ್ಕೊಂಡು ನೀವೇನು ಮಾಡ್ಬೇಕಂದ್ರೆ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಫ್ರೆಂಡ್ಸ್, ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಯಾವ ಸಾಂಗ್ನ ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾರಲ್ಲ, ಸೊ ಆ ಸಾಂಗ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ನಾವು ವಿಡಿಯೋದಲ್ಲಿ ಇದೆ, ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ ಆಡಿಯೋನ. ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಸೊ ಮಿಕ್ಕಿರೋ ವಿಡಿಯೋನ ಈ ಥರ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಫೋಟೋನ ಯಾವ ಥರ ಆ್ಯಡ್ ಮಾಡ್ಬೇಕಂದ್ರೆ ಒಂದು ಲೈನ್ ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ನೋಡಿ, ಸೊ ಅಲ್ಲಿ ಒಂದೊಂದು ಕಿಪ್ರೇಮ್ ಆ್ಯಡ್ ಮಾಡ್ಕೊಳ್ಳಿ. அந்த காலத்திலே இந்த காலத்திலே நானே ನಿನ್ನ ನೋಡಿ ಫ್ರೆಂಡ್ಸ್, ಈ ಥರ ಆ್ಯಡ್ ಮಾಡ್ಕೊಳ್ಬೇಕು. ನಾನು ಜಸ್ಟ್ ನಿಮಗೆ ಒಂದು 5 ಸೆಕೆಂಡ್ ತೋರಿಸ್ತೀನಿ, ಇದು ತುಂಬ ಲೆಂತ್ ಆಗುತ್ತೋಸ್ಕರ ನೀವು ಮುಂದೆ ಮಾಡ್ಕೊಳ್ಬೇಕು. ನಾನು ಯಾವ ಥರ ತೋರಿಸ್ತೀನಿ ನೋಡಿ, ಅದೇ ಥರ ನೀವು ಮುಂದೆ ಕೂಡ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಈ ಥರ ಮಾಡಿದ ನಂತರ ಇವಾಗ ಜಸ್ಟ್ ಬ್ಯಾಕ್ ಬಂದುಬಿಡು. ಸೊ ಬ್ಯಾಕ್ ಬಂದು ನಾವು ಕೊಟ್ಟಿರೋ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಗ್ರೂಪ್ ಫೋನನ್ನು ಈ ಥರ ಕಾಪಿ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಕಾಪಿ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬರಬೇಕು. ಸೊ ಫ್ರೆಂಡ್ಸ್, ಬ್ಯಾಕ್ ಬಂದ ನಂತರ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ನೀವು ಇಲ್ಲಿ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಮಾಡಿದ ನಂತರ ಇದನ್ನು ಇಲ್ಲಿ ಫಸ್ಟ್ ಕ್ಲಿಪ್ ಒಳಗೆ ಇಟ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೈಮರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಡ್ರ್ಯಾಗ್ ಮಾಡ್ಕೊಳ್ಬೇಕು. ಟೈಮರಿಂದ ಮಾಡಿಕೊಂಡ್ರೆ ನಾವು ಎಷ್ಟು ಎಫೆಕ್ಟ್ ಹಾಕಿರುತ್ತೆ ನೋಡಿ, ಸೊ ಅದು ಸೇಮ್ ಆಗಿದೆ ಈ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಟೈಮರಿಂದನೇ ಮಾಡ್ಕೊಳ್ಬೇಕು. ಸೊ ಆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೀವು ಫೋಟೋನ ಆ್ಯಡ್ ಮಾಡಬೇಕು. ನಾ ಕೊಟ್ಟಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೈಡಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಒಂದು ಫೋಟೋನ ಈ ಥರ ಆ್ಯಡ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ನೋಡಿ, ಇದೇ ಥರ. ಸೊ ಈ ಥರ ಆ್ಯಡ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬರಬೇಕು. ಅದು ಫೋಟೋ ಆ್ಯಡ್ ಆಗಿ ನಿಮಗೆ ಗ್ಲೋ ಎಫೆಕ್ಟು ಕೂಡ ಆ್ಯಡ್ ಆಗಿರುತ್ತೆ ನೋಡಿ. ಈ ಥರ ಆದ ನಂತರ ಮತ್ತೆ ಅದೇ ಲೇಯರ್ನ ಕಾಪಿ ಮಾಡಿಕೊಂಡು ಮತ್ತೆ ಪೇಸ್ಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಪೇಸ್ಟ್ ಮಾಡ್ಕೊಂಡ ನಂತರ ಸೊ ಕ್ರಿಪ್ರೇಮ್ ಎಲ್ಲಿ ಉರಿಯಿದೆ ನೋಡಿ, ಸೊ ಅಲ್ಲಿ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಟೈಮರಿಂದ ಈ ಥರ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅದು ಟೈಮರಿಂದನೇ ಮಾಡ್ಕೋಬೇಕು, ಯಾಕಂದರೆ ನಿಮಗೆ ಎಫೆಕ್ಟು ಆ್ಯಡ್ ಆಗಿರುತ್ತೆ. ಸೊ ಮತ್ತೆ ಅದೇ ಲೇಯರ್ ಮೇಲೆ ಕಾಪಿ ಟ್ಯಾಪ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಮತ್ತೊಂದು ಬೇರೆ ಫೋಟೋನ ಈ ಥರ ಚೇಂಜ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಸಿಂಪಲ್ ಆಗಿದೆ ನೋಡಿ, ಟ್ರೈ ಮಾಡ್ಕೊಳ್ಳಿ. ಸೊ ಈ ಥರ ನೀವು ಜಸ್ಟ್ ಈ ಥರ ಫೋಟೋನ ಚೇಂಜ್ ಮಾಡಬೇಕು. ಮತ್ತು ಅದೇ ಒಂದು ಪೇಸ್ಟ್ ಮಾಡಿಕೊಂಡು ಗ್ರೂಪ್ ಕ್ಲಿಪ್ರೇಮ್ ಎಲ್ಲಿವರೆಗೆ ಇದೆ ನೋಡಿ, ಸೊ ಅಲ್ಲಿವರೆಗೆ ಈ ಥರ ಇಟ್ಕೊಂಡು ಅದು ಆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೈಮರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಹೆಚ್ಚಿಗೆ ಆದರೆ ಕಟ್ ಮಾಡ್ಕೊಳ್ಳಿ ಟೈಮರಿಂದ, ಹಾಗೆ ಜಾಸ್ತಿ ಆದರೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಅದೇ ಮತ್ತೆ ಅದೇ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಬೇರೆ ಫೋಟೋನ ಈ ಥರ ನೀವು ಆ್ಯಡ್ ಮಾಡಬೇಕು. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಸಿಂಪಲ್ ಆಗಿದೆ. ಸೊ ನೀವು ಟ್ರೈ ಮಾಡ್ಬೋದು. ಸೊ ಇದು ಫೋಟೋ ಅಡ್ಜಸ್ಟ್ ಆಗಿಲ್ಲ ಅಂದರೆ ಮೂಮೆಂಟ್ ಟ್ರಾನ್ಸ್ಫರ್ ಹೋಗಿ ಈ ಥರ ಜಸ್ಟ್ ನೀವು ನಿಮ್ಮ ಬೆರಳುಗಳಿಂದ ಅಡ್ಜಸ್ಟ್ ಮಾಡ್ಕೊಬೇಕು. ಫ್ರೆಂಡ್ಸ್ ಇದೇ ಥರ ನಾನು ಜಸ್ಟ್ ನಿಮಗೆ 3 ಫೋಟೋಸ್ ಆ್ಯಡ್ ಮಾಡಿ ತೋರಿಸಿದ್ದೀನಿ. ಸೊ ಜಸ್ಟ್ ಇಲ್ಲಿ 3 ಲೈನ್ಸ್ ಇದೆ. ಸೊ ನಿಮ್ಮ ಮುಂದೆ ಎಷ್ಟಿದೆ ನೋಡಿ, ಸೊ ಅದೇ ಥರ ಒಂದು ಲೈನ್ ಆದ ನಂತರ ಒಂದು ಕಿಪ್ರನ್ನ ಆ್ಯಡ್ ಮಾಡಬೇಕು, ಹಾಗೆ ಒಂದು ಈ ಥರ ಗ್ರೂಪ್ನ ಆ್ಯಡ್ ಮಾಡಿಕೊಂಡು ಅಲ್ಲಿ ಫೋಟೋನ ಚೇಂಜ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ನೋಡಿ, ಈ ಥರ ಇಷ್ಟ ಆದಮೇಲೆ ನಿಮ್ಮದು 50% ಕ್ಲಿಯರ್ ಆಗಿರುತ್ತೆ. ಸೊ ಇದೆಲ್ಲ ಆದ ನಂತರ ಏನು ಮಾಡಬೇಕಂದ್ರೆ ಜಸ್ಟ್ ಇವಾಗ ಲಿರಿಕ್ಸ್ ಆ್ಯಡ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಫಸ್ಟ್ ಲೈನ್ ಏನಿದೆ ನೋಡಿ, ಅಂದ ಕಾಳಕ್ಕಿಲ್ಲ. ಸೊ ನೀವು ಇಲ್ಲಿ ಟೈಪ್ ಮಾಡಬೇಕು, ಅಂದ ಕಾಳಕ್ಕಿಳ ನೋಡಿ. ಫ್ರೆಂಡ್ಸ್ ಈ ಥರ ಟೈಪ್ ಮಾಡಿಕೊಂಡು ಇಲ್ಲಿ ಸೆಂಟೋಬರನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಹಾಗೆ ರೋಬೋಟ್ ರೆಗ್ಯುಲರಲ್ಲಿ ನಿಮಗೆ ಆರೆಂಜ್ ಬ್ಲಾಸಮ್ ಅನ್ನೋ ಒಂದು ಫೌಂಟ್ ಕೊಟ್ಟಿರ್ತೀನಿ. ಸೊ ಅದನ್ನ ನೀವು ನನ್ನ ಟೆಲಿಗ್ರಾಮಲ್ಲಿ ಇಟ್ಟಿರ್ತೀನಿ, ಇಲ್ಲಿಕಂದರೆ ನಿಮಗೆ ಡೈರೆಕ್ಟಾಗಿ ಡಿಸ್ಟ್ರಿಬ್ಯೂಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಫೌಂಟ್ ಮಾಡ್ಕೊಂಡ್ರೆ ಇಲ್ಲಿ ಕಲರಲ್ಲಿ ಹೋಗಿ ಇದನ್ನ ವೈಟ್ ಇಟ್ಕೊಳ್ಳಿ. ಸೊ ಹಾಗೆ ನಿಮಗೆ ಸೈಜ್ ಕಮ್ಮಿ ಬೇಕಂದರೆ ಸ್ವಲ್ಪ ಸೈಜ್ನ ಕಮ್ಮಿ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ್ರೆ ಫ್ರೆಂಡ್ಸ್ ನೀವು ಇವಾಗ ಏನು ಮಾಡ್ಬೇಕಂದ್ರೆ ಇನ್ನು ಈ ಥರ ಬಾಟಮ್ ತೊಗೊಂಬರ್ಬೇಕು. ಫ್ರೆಂಡ್ಸ್ ತೊಗೊಂಡು ಸೊ ಫ್ರೆಂಡ್ಸ್ ಈ ಥರ ತೊಗೊಂಬಂದು ಇದನ್ನ ಡೋಲ್ ಅಂತ ಎಲ್ಲಿವರೆಗೆ ಇದೆ ನೋಡಿ, ಸೊ ಅಲ್ಲಿವರೆಗೂ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ.
ಸೊ ಮಾಡ್ಕೊಂಡ ನಂತರ ಇದನ್ನ ಈ ಥರ ಕಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಲೈನ್ ಇದೆ ನೋಡಿ, ಇಂದ ಕಾಲಕ್ಕೆ ಇಂದ ಕಾಳಕ್ಕಿಲ್ಲ. ಸೊ ಇದನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು, ಇಂದ ಕಾಳಕ್ಕಿಲ್ಲ. ಸೊ ಮತ್ತೆ ನೆಕ್ಸ್ಟ್ ಲೈನ್ ಬಂದು ಮತ್ತೆ ನೆಕ್ಸ್ಟ್ ಲೈನ್ ಏನಿದೆ ನೋಡಿ ಫ್ರೆಂಡ್ಸ್, ನಾನೇ ನಿನ್ನ ಹಿಂದೆ ನಾನೇ ನಿನ್ನ ಹಿಂದೆ, ನಾನೇ ನಿನ್ನ ಹಿಂದೆ ನೋಡಿ ಫ್ರೆಂಡ್ಸ್. ಈ ಥರ ಮಾಡಿದರೆ ಮತ್ತೆ ಇವಾಗ ಜಸ್ಟ್ ಬ್ಯಾಕ್ ಬಂದು ನಾನು ಕೊಟ್ಟಿರೋ ಪ್ರಾಜೆಕ್ಟ್ಗೆ ಹೋಗಬೇಕು. ಸೊ ಕೊಟ್ಟಿರೋ ಪ್ರಾಜೆಕ್ಟ್ಗೆ ಹೋಗಿ ಇಲ್ಲಿ ನಿಮಗೆ ನಾನು ಟೆಕ್ಸ್ಟ್ನ ಆ್ಯಡ್ ಮಾಡಿರ್ತೀನಲ್ಲ, ಸೊ ಅದಕ್ಕೆ ಎಫೆಕ್ಟು ಕೂಡ ಆ್ಯಡ್ ಮಾಡಿರ್ತೀನಿ. ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಆಲ್ ಎಫೆಕ್ಟ್ ಕೊಡಬೇಕು. ಸೊ ಮಾಡಿದ ನಂತರ ಮತ್ತೆ ಬ್ಯಾಕ್ ಬಂದು, ಸೊ ಫ್ರೆಂಡ್ಸ್ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಈ ಥರ ಅದಕ್ಕೆ ಎಫೆಕ್ಟ್ನ ಪೇಸ್ಟ್ ಮಾಡಬೇಕು. ನೋಡಿ ಎಫೆಕ್ಟು ಪೇಸ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ನೀವು ಮಾಡಿದರೆ ಒಂದು ಒಳ್ಳೆ ಸಿಂಪಲ್ ಆಗಿರೋ ಲಿಂಕ್ ಸ್ಟುಡಿಯೋ ನೀವು ಕೂಡ ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಇದೆಲ್ಲ ಆದ ನಂತರ ಮೇಲೆ ಶೇರ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ಐ ಹೋಪ್ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.